ಸಾಂಗ್ ಹತ್ರ ನಮ್ಗೆ ಬೇಜಾರಾಗುತ್ತೆ. ಎಲ್ಲ ಮೂವೀಸ್ ನೋಡಿದ್ದೀರಾ? ಹೊಸಪೇಟೆದೇನೋ ಇನ್ಸಿಡೆಂಟ್ ಆಯಿತು, ಅದು ತುಂಬಾ ತಪ್ಪು ಮಾಡ್ತಾ ಇರೋದು ಇವರು ಜನ. ಏಕೆಂದರೆ ಇವ್ರೇನು ಮಾಡಿದರು ಪಾಪ, ಇವ್ರು ಎಷ್ಟು ಜನಕ್ಕೆ ಎಷ್ಟೆಲ್ಲ ಮಾಡಿದ್ದಾರೆ. ಬಟ್ ಇವ್ರ ಹೆಸರಿಟ್ಕೊಂಡು ಇದು ಮಾಡ್ತಾ ಇದ್ದಾರಲ್ಲ, ಅವರು ಹಾಳು ಮಾಡೋದಕ್ಕೆ, ಅದು ತುಂಬಾ ತಪ್ಪು. ಇನ್ನೊಬ್ಬ ಯಾರೋ ಇದು ಸ್ಟಿಕ್ಕರ್ ಅಂಟಿಸ್ಕೊಂಡಿರೋ ತೆಗ್ದಿದ್ದು, ಅದು ತುಂಬಾ ತಪ್ಪು. ನಾನು ಅದು ಕಾಮೆಂಟು ಮಾಡಿದ್ದೀನಿ ಅವ್ರಿಗೆ, ಈ ರೀತಿ ಮಾಡೋ ತಪ್ಪು ಅಂತ. ಹೌದು, ಅವ್ರು ಎಂತ ಮಾಡಿದ್ರು, ಅವರು ಇಲ್ಲ ಇಷ್ಟೊಂದೆಲ್ಲ ಹಾಕ್ತಿತ್ತ, ಅಷ್ಟೆಲ್ಲ ಮಾಡಿಲ್ಲ ಅಂದ್ರೆ ಎಷ್ಟು ಜನ 30 ಲಕ್ಷ ಜನ ಬಂದ್ರು. ಯಾರಾದ್ರೂ ಒಂದು ಚೂರು ಏನೋ ಡ್ಯಾಮೇಜ್ ಮಾಡಿದ್ರಲ್ಲ? ಹೌದು, ಅವಾಗ ಯಾರು ಇದು ಮಾಡಿದ್ರು, ದಿವಸ ಅಂದ್ಕೊಂಡು ಅವ್ರೇನು ಹೇಳಿಲ್ವಲ್ಲ, ದರ್ಶನ್ ಅವ್ರೇನು ಹೇಳಿಲ್ವಲ್ಲ, ಹಿಂಗೆ ಮಾಡಿ ಹೋಗ್ಬಿಟ್ಟು ಸ್ಟಿಕ್ಕರ್ ತೆಗೀರಿ ಅಂಟಿಸ್ಕೊಂಡಿರೋದು ಅಂತ ಯಾರಿಗೇನು ಹೇಳಿಲ್ವಲ್ಲ. ಅದು ತುಂಬಾ ತಪ್ಪು, ಅವ್ನು ಮಾಡಿದ ಮಾತ್ರ ತುಂಬ ತಪ್ಪು. ಇವತ್ತು ನಮ್ಮ ಬಾಸು ಏನು ಸಹಾಯನೇ ಮಾಡಿಲ್ಲ, ಇದೆಲ್ಲ ಫೇಕ್ ಅಂತ ಹೇಳ್ತವ್ರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ? ಅದು ದೇವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು. ಅವರು ಯಾರಿಗೂ ಹೇಳ್ಕೊಂಡಿಲ್ವಲ್ಲ ಅದು. ಇಲ್ಲಾಂದರೆ ಇವ್ರ ಥರ ಎಲ್ಲ ನಾವು ಕೊಡ್ತೀವಿ, ಫೋಟೋ ತೆಗೀರಿ, ವಿಡಿಯೋ ತೆಗೀರಿ ಅಂತ ಹೇಳ್ಕೊಂಡು ನಿಲ್ಲಿಸ್ಕೊಂಡು ತೆಕ್ಕೊಂಡಿದ್ರೆ ಅವರೇ ಮುಂದೆ ಬರ್ತಿದ್ರು ಅವಾಗಲೇ. ಬಟ್ ಅವ್ರೇನು ಇದು ಮಾಡಲಿಲ್ವಲ್ಲ, ಒಳಗೇ ಮಾಡ್ತಿದ್ರು. ಈಗ ಕ್ಯಾಮರಾ ಆನ್ ಮಾಡಿದ್ರು, ಆಫ್ ಮಾಡಿಬಿಟ್ಟು ಸಹಾಯ ಮಾಡೋರು ಅವರು. ಹೊಸಪೇಟೆಗೆ ಅವ್ರ ಮೂವಿ ರಿಲೀಸ್ ಆಗ್ಬಾರ್ದು ಅಂತ ಅವ್ರು ಹೊಸಪೇಟೆಗೆ ಬಂದಿದ್ದಾರೆ. ಜನವರಿ 26ನೇ ತಾರೀಕು ಕ್ರಾಂತಿ ರಿಲೀಸ್ ಆಗುತ್ತೆ. ಅದೇನ್ ನಾವು ಬಂದ್ವಾ, ಸೆಲೆಬ್ರೇಷನ್ ಮಾಡಿದ್ವಾ, ಎಂಜಾಯ್ ಮಾಡಿದ್ವಾ, ಓದ್ವಾ, ಹಂಗಿರ್ಬೇಕು ಗುರು. ಇಲ್ಲ, ನಾವು ಬಂದ್ವಾ, ನಾವು ಕೆಣಕಿದ್ವಾ ಅಂದರೆ ಮಾತ್ರ ತಪ್ಪಾಗುತ್ತೆ. ಅಪ್ಪು ಬಾಸ್ ಆಶೀರ್ವಾದದಿಂದ ಮತ್ತೆ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ನ. ಆ್ಯಂಡ್ ನಾನು 200% ಅಂದ್ಕೊಂಡೇ ಇರಲಿಲ್ಲ ಈ ಥರ ವೀಡಿಯೋಯಿಂದ ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಅಂತ. ಬಟ್ ಇಟ್ ಈಸ್ ಎನ್ ಇಂಪಾಸಿಬಲ್ ಸಿಚುವೇಶನ್, ಮಾಡಲೇಬೇಕಾಗಿದೆ. ಸೊ ನಾನೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಫಸ್ಟಲ್ಲಿ ತುಂಬ ದಿನಗಳಾಗಿದೆ ನಾನು ವೀಡಿಯೋಸ್ ಮಾಡಿಬಿಟ್ಟು. ಸೊ ಇನ್ನೂ ನನ್ನ ವೀಡಿಯೋಸ್ ಅದೆಷ್ಟು ಜನ ನೋಡ್ತಾಯಿದ್ದಾರೋ ಗೊತ್ತಿಲ್ಲ. ಒಂದು 10 ಜನ ಆಗಿರ್ಬೋದು, 20 ಜನ ಆಗಿರ್ಬೋದು, ಇಲ್ಲ 100 ಜನ ಆಗಿರ್ಬೋದು. ಎಷ್ಟಾದರೂ ಜನ ಆಗಲಿ, ದಯವಿಟ್ಟು ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಬಿಕಾಸ್ ವಾಪಸ್ ನಾವು ಮೊದಲ ಥರ ಆಗಬೇಕು ಅಂದರೆ ಅಗೇನ್ ನಾವೆಲ್ಲರೂ ಯೂನಿಟ್ ಆಗಲೇಬೇಕು. ಪವರ್ ಹೌಸ್ ಮೇನ್ ದೊಡ್ಡದಾಗಿದ್ದೆ ಯೂನಿಟಿಯಿಂದ. ಸೊ ಯೂನಿಟಿ ಈಸ್ ಅ ಮೇನ್ ಥಿಂಗ್ ಅಷ್ಟೇ. ಸೊ ಅದನ್ನು ಬಿಟ್ಟು ಇವಾಗ ವಾಪಸ್ ನಾವು ಟಾಪಿಕ್ ಹೋಗೋಣ. ಹೊಸಪೇಟೆ ಕಾಂಟ್ರವರ್ಸಿ ಕ್ಲಾರಿಫಿಕೇಷನ್ ವಿಡಿಯೋ ಇದು. ಸೊ ಅಪ್ಪು ಬಾಸ್ ಅಭಿಮಾನಿಯಾಗಿ ನಾನು ಮಾತಾಡ್ತೀನಿ. ಆ್ಯಂಡ್ ಫಸ್ಟಲ್ಲಿ ಹೇಳ್ಬಿಡ್ತಾ ಇದ್ದೀನಿ, ನನಗೆ ದರ್ಶನ್ ಸರ್ ಮೇಲಾದರೂ ಆಗಲಿ, ಯಾವುದೇ ನಟರ ಮೇಲಾದರೂ ಆಗಲಿ, ಯಾವುದೇ ರೀತಿಯ ಕೆಟ್ಟ ಅಭಿಪ್ರಾಯ ಆದರೂ ಆಗಲಿ, ಕೆಟ್ಟದಾಗಿ ತೋರಿಸ್ಬೇಕು ಅಂತ ಇಂಟೆನ್ಷನ್ ಕೂಡ ಇಲ್ಲ. ಸೊ ದಯವಿಟ್ಟು ವಿಡಿಯೋನ ಕರೆಕ್ಟಾಗಿ ಫುಲ್ ನೋಡಿ. ಆ್ಯಂಡ್ ನೀವು ಅಲ್ಲಲ್ಲಿ ನೋಡ್ಬಿಟ್ಟು ಯಾರಾದರೂ ಏನಾದರೂ ಟ್ರೋಲ್ ವೀಡಿಯೋಸ್ ಹಾಕಿದ್ರೆ ಅದನ್ನು ದಯವಿಟ್ಟು ನೀವು ತಲೆಗೆ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ನನ್ನ ವೀಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗೋದು ನನ್ನ ಬಗ್ಗೆ ಏನಂತ. ಬಟ್ ಸ್ಟಿಲ್ ನೀವು ಇಷ್ಟಿಷ್ಟೇ ಕಟ್ ಮಾಡ್ಕೊಂಡು ಇಷ್ಟಿಷ್ಟು ವೀಡಿಯೋಸೇ ಟ್ರೋಲ್ ಮಾಡಿಕೊಂಡು ಅದನ್ನೇ ನಂಬಬೇಕು ಅಂದರೆ ಇಟ್ ಈಸ್ ಅಪ್ ಟು ಯು. ಬಿಕಾಸ್ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ನಮ್ಮ ವೀಡಿಯೋ ಫುಲ್ ನೋಡಿ ಅಂತ. ಸೊ ಅದನ್ನು ಸೈಡ್ಗೆ ಇಟ್ಬಿಟ್ಟು ವಾಪಸ್ ಟಾಪಿಗೆ ಹೋಗೋಣ. ನಮ್ಮ ಅಪ್ಪು ಬಾಸ್ ಯಾವತ್ತೂ ಎಲ್ಲ ಆ್ಯಕ್ಟರ್ಸ್ಗೆ ಮರ್ಯಾದೆ ಕೊಡಿ. ಎಲ್ಲ ಆ್ಯಕ್ಟರ್ಸ್ ಒಂದೇ, ಇಡೀ ಇಂಡಸ್ಟ್ರಿ ಒಂದು ಮನೆ ಥರ. ಆ ಮನೇಲಿರುವಂತಹ ಸದಸ್ಯರು ನಾವು ಎಲ್ಲ ಸದಸ್ಯರಿಗೆ ಒಂದೇ ರೀತಿಯ ಮರ್ಯಾದೆ ಕೊಡಿ. ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ನನ್ನ ಅಭಿಮಾನಿಗಳಿಗೆ ಎಲ್ಲರಿಗೂ ಇದು ಹೇಳ್ತಾ ಇದ್ದೀನಿ ಅಂತ ನಮ್ಮ ಅಪ್ಪು ಬಾಸ್ ತುಂಬ ಸಲ ತುಂಬ ಥರ ಹೇಳಿದ್ದಾರೆ. ಡೈರೆಕ್ಟಾಗಿ ಹೇಳಿದ್ದಾರೆ, ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಬಿಕಾಸ್ ಅವರೊಬ್ಬರು ದೇವರಂಥ ಮನುಷ್ಯ. ಆ ಥರ ಮನುಷ್ಯ ಮತ್ತು ನಮ್ಮ ಜೀವನದಲ್ಲಿ ನಾವು ನೋಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಇಟ್ ಈಸ್ ಅನ್ ಆನೆಸ್ಟ್ ಫ್ಯಾಕ್ಟ್ ವಿಚ್ ಈಸ್ ಅಕ್ಸೆಪ್ಟೆಡ್ ಬೈ ಕ್ರೋರ್ಸ್ ಆಫ್ ಪೀಪಲ್. ಓಕೆನಾ? ಸೊ ನಾನು ನಮ್ಮ ಅಪ್ಪು ಬಾಸ್ ಬಗ್ಗೆ ಮಾತಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಸೊ ನಾನು ಅಪ್ಪು ಬಾಸ್ ಬಗ್ಗೆ ಮಾತಾಡದೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ದರ್ಶನ್ ಸರ್ ಅವರ ಸಾಂಗ್ ರಿಲೀಸ್ಗೆ ಹೊಸಪೇಟೆಗೆ ಬಂದರು. ವೆರಿ ಗುಡ್. ಬಿಕಾಸ್ ಮೂವಿನ ಎಲ್ಲ ಕಡೆ ಪ್ರಮೋಷನ್ ಮಾಡಬೇಕು. ಬಿಕಾಸ್ ಮೂವಿಗೆ ತುಂಬ ಹಾರ್ಡ್ ವರ್ಕ್ ಹಾಕಿರ್ತಾರೆ. ಒಬ್ಬ ಆ್ಯಕ್ಟರ್ ಆದರೂ ಆಗಲಿ, ಡೈರೆಕ್ಟರ್ ಆದರೂ ಆಗಲಿ, ಟೆಕ್ನಿಷಿಯನ್ಸ್ ಎಲ್ರಿಗೂ ಇವಾಗ ನೇಮ್ ನಾನು ಹೇಳೋಕ್ಕಾಗಲ್ಲ, ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಸೊ ಇಡೀ ಕರ್ನಾಟಕ ಎಲ್ಲೆಲ್ಲಿ ಅವರು ಪ್ರಮೋಷನ್ ಮಾಡ್ಕೊಬೇಕು ಅಂತ ಅವರು ಒಂದು ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೆ. ಎಲ್ಲ ಕಡೆ ಹೋಗ್ಬಿಟ್ಟು ಪ್ರಮೋಷನ್ ಮಾಡೋದು ತುಂಬ ಒಳ್ಳೆ ವಿಚಾರ. ತುಂಬ ದುಡ್ಡು ಖರ್ಚಾಗುತ್ತೆ, ತುಂಬ ಟೈಮ್ ಕೂಡ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಅಟ್ ದ ಎಂಡ್ ಆಫ್ ದ ಡೇ ಅವ್ರ ಪ್ರಾಡಕ್ಟು ಎಲ್ಲರಿಗೂ ರೀಚ್ ಆಗಬೇಕು. ಸೊ ಆ ವಿಷಯದಲ್ಲಿ ದರ್ಶನ್ ಸರ್ದು ಏನೂ ತಪ್ಪಿಲ್ಲ, ಆ ವಿಷಯದಲ್ಲೂ ತಪ್ಪಿಲ್ಲ, ಅಲ್ಲಿ ಬಂದಿರೋದು ತಪ್ಪಿಲ್ಲ, ಅವ್ರದ್ದು ಇದ್ರಲ್ಲಿ ಫಸ್ಟ್ ಆಫ್ ಆಲ್ ಏನೂ ತಪ್ಪಿಲ್ಲ. ನಾನು ಇದಂತ ಹೇಳ್ತೀನಿ, ಆನೆಸ್ಟಾಗಿ ಹೇಳ್ತೀನಿ. ಬಟ್ ಹೊಸಪೇಟೆಗೆ ಬಂದುಬಿಟ್ಟು ಅವ್ರು ಆಡಿಯೋ ಲಾಂಚ್ ಮಾಡಿದ್ರು. ಪಾಪ ಅವ್ರಿಗೇನೂ ಗೊತ್ತಿಲ್ಲ, ಬಂದುಬಿಟ್ಟು ಅವ್ರಿಗಾಗಿರುವಂಥ ಘಟನೆ ಇದೆಯಲ್ಲ ಅದು ತುಂಬ ತಪ್ಪು. ಅವ್ರಿಗೇನು ಗೊತ್ತೇ ಇಲ್ಲ ಗುರು. ಅವ್ರು ಬಂದರು, ಪಾಪ ಅವ್ರಿಗೆ ತುಂಬ ಹಿಂಸೆ ಆಯಿತು. ಯಾಕೆ ಹಿಂಸೆ ಆಯಿತು? ದರ್ಶನ್ ಸರ್ ಏನೂ ಮಾಡೇ ಇಲ್ಲ, ಅವ್ರಿಗೆ ಯಾಕೆ ಹಿಂಸೆ ಆಯಿತು?
ರೀಸನ್ ಇದೆ, ರೀಸನ್ ಇಲ್ಲದೆ ಏನೂ ಆಗಲ್ಲ. ದರ್ಶನ್ ಸರ್ ಕೆಲವು ಅಭಿಮಾನಿಗಳು ಏನು ಮಾಡಿದ್ದಾರೆ ಗೊತ್ತಾ? ನಾವು ಬಂದ್ವಾ, ಸೆಲೆಬ್ರೇಷನ್ ಮಾಡಿದ್ವಾ, ಎಂಜಾಯ್ ಮಾಡಿದ್ವಾ, ಹೋದ್ವಾ, ಹಂಗಿರ್ಬೇಕು ಗುರು. ಇಲ್ಲ, ನಾವು ಬಂದ್ವಾ, ನಾವು ಕೆಣಕಿದ್ವಾ ಅಂದರೆ ಮಾತ್ರ ತಪ್ಪಾಗುತ್ತೆ. ಕರೆಕ್ಟಾ? ಅವ್ರು ಕೆಲವು ಅಭಿಮಾನಿಗಳು ಬಂದರು, ವೀಡಿಯೋಸ್ ಮಾಡಿದ್ರು, ಪೋಸ್ಟ್ಗಳು ಹಾಕಿದ್ರು, ಇಷ್ಟೆಲ್ಲ ಅನುಭವಿಸಿದ್ರು. ಅವರಿಂದ ಅವ್ರ ನಟನೆಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಯಿತು. ಆ್ಯಂಡ್ ಎಸ್, ಇವತ್ತು ಇಡೀ ಇಂಡಸ್ಟ್ರಿ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದೆ. ಬಿಕಾಸ್ ಅಲ್ಲಿ ಏನಾಗಿದೆ ಅದು ತಪ್ಪು. ಬಟ್ ಆ ತಪ್ಪು ಏನಕ್ಕಾಗಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಅರಿವಿಲ್ಲ. ಸುಮ್ಮನೆ ಪೋಸ್ಟ್ಗಳು ಹಾಕ್ತವ್ರೆ. ಆ ಸುಮ್ಮನೆ ಪೋಸ್ಟ್ಗಳು ಹಾಕೋದನ್ನು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ನೀವು ಸ್ವಲ್ಪ ಅದು ಯೋಚನೆ ಮಾಡಿದ್ರೆ ಒಂದು ಅರ್ಥ ಆಗುತ್ತೆ ನಿಮಗೆ. ಈ ಥರ ವಿಡಿಯೋಗಳೆಲ್ಲ ನೀವು ನೋಡ್ಬೋದು. ಅವ್ರ ಮೂವಿ ರಿಲೀಸ್ ಆಗಬಾರ್ದು ಅಂತ ಅವ್ರು ಹೊಸಪೇಟೆಗೆ ಬಂದಿದ್ದಾರೆ. ಜನವರಿ 26ನೇ ತಾರೀಕು ಕ್ರಾಂತಿ ರಿಲೀಸ್ ಆಗುತ್ತೆ. ಅದೇ ಕಿತ್ತಕ್ಕೆ ಇದ್ದೇ ಮಾತಪ್ಪ ಫ್ಯಾನ್ಸ್ ಹತ್ರ ಹೋಗಿ ನೋಡಿದ್ರೆ ಈ ವಿಡಿಯೋಗಳು, ಆ ಪೋಸ್ಟುಗಳು, ಆ ಟ್ರೋಲುಗಳು ಬಂದುಬಿಟ್ಟು ನಾವು ಬಂದಿದ್ದೀವಿ, ಏನು ಮಾಡ್ತೀರೋ ಮಾಡ್ಕೊಳ್ರಿ ಅಂದರೆ ಆಬ್ವಿಯಸ್ಲಿ ಮ್ಯಾನ್ ಸಮ್ವನ್ ವಿಲ್ ಗೆಟ್ ಟ್ರಿಗರ್ಡ್. ಯಾರೋ ಒಬ್ರು ಟ್ರಿಗರ್ ಆಗ್ತಾರೆ, ಮಾತಾಡ್ತಾರೆ, ಖಂಡಿಸ್ತಾರೆ. ಅಲ್ಲಿ ಜಗಳ ಆಗೇ ಆಗುತ್ತೆ. ಇವಾಗ ನೀವು ಜಗಳ ಬೇಕು ಅಂತ ಕೆಣಕೊಂಬಿಟ್ಟು ಜಗಳ ಆದರೆ ನಾನು ಜಗಳ ಆಯ್ತಪ್ಪ, ಜಗಳ ಮಾಡಿರೋ ತಪ್ಪು ಅಂದರೆ ಜಗಳ ಮಾಡಿಸ್ಕೊಂಡಿರೋದು ಕೂಡ ತಪ್ಪಲ್ವಾ? ಜಗಳ ಸುಮ್ಮನೆ ಆಗುತ್ತಾ? ಇವಾಗ ಒಂದು ಕೈ ಇಲ್ಲ ಐತೆ, ಹಿಂಗೆ ಹೊಡೆದ್ರೆ ಚಪ್ಪಾಳೆ ಆಗುತ್ತಾ? ಹಿಂಗೆ ಹೊಡೆದ್ರೆ ತಾನೇ ಚಪ್ಪಾಳೆ ಆಗುತ್ತೆ. ಎರಡು ಕೈಗಳು ಗುರು. ಈ ಕೈ ಕರೆದ್ರೆ ತಾನೇ ಬರುತ್ತೆ. ಸುಮ್ಮನೆ ಬಂದುಬಿಡುತ್ತಾ ಬಾ 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 ಅಂತ? ಇಲ್ಲ ತಾನೇ. ಅಪ್ಪು ಫ್ಯಾನ್ಸ್ ಅವ್ರ ಪಾಡ್ಗವ್ರು ಇದ್ದರು. ನಮ್ಗೆ ಆ ಥರ ಮನೋಭಾವ ಇದ್ದರೆ, ನಮ್ಮ ಫ್ಯಾನ್ಸು ಅಷ್ಟೊಂದು ವೈಲೆಂಟ್ ಆದರೆ, ಅಪ್ಪು ಬಾಸ್ ಇರೋದಾಗ 35 ಲಕ್ಷ ಜನ ಬಂದರು. ಕಂಠೀರವ ಸ್ಟೇಡಿಯಂಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲಿಲ್ಲ, ಎಲ್ಲೂ ಯಾವುದೇ ರೀತಿಯ ಜಗಳ ಆಗಲಿಲ್ಲ, ಎಲ್ಲೂ ಯಾರೂ ಕುಡಿದ್ಬಿಟ್ಟು ನ್ಯೂಸೆನ್ಸ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಏನೂ ಕೇಸ್ ರಿಜಿಸ್ಟರ್ ಆಗಲಿಲ್ಲ. ಅಂಥದ್ದು ನೋ ನ್ಯೂಸ್. ಹೌ? ಏನು ಗುರು, ಹೆಂಗೆ? ನಮ್ಮ ಬಾಸ್ ತಿರೋದಾಗೆ ನಾವೇನೂ ಮಾಡಲಿಲ್ಲ, ಇನ್ನು ಇವಾಗ ಏನಕ್ಕೆ ಮಾಡ್ತೀವಿ? ವಿಡಿಯೋ ಅಲ್ಲಿ ಯಾರು ಅಂತಾರಲ್ಲ, ನಾವು ಬಂದಿದ್ದೀವಿ ಹೊಸಪೇಟೆಗೆ, ಏನು ಮಾಡ್ತಿರೋ ಮಾಡ್ಕೊಳ್ರಿ ಅಂತ. ಆಮೇಲೆ ಇದು ಪೋಸ್ಟರ್ ಹಾಕ್ತಾರಲ್ಲ ಇವರು ದೊಡ್ಡ ಲೆಜೆಂಡ್. ಇಂಥ ಲೆಜೆಂಡ್ ನಾನು ಲೈಫಲ್ಲಿ ನೋಡಿಲ್ಲ. ಇದು ದೊಡ್ಡ ಲೆಜೆಂಡು. ಈ ಲೆಜೆಂಡ್ ಈ ಥರ ಪೋಸ್ಟ್ ಹಾಕ್ತಾರಲ್ಲ, ನೀವು ಬ್ಯಾನ್ ಮಾಡ್ತೀನಿ ಅಂದ್ರಿ, ಇವಾಗ ನಾವು ಹೊಸಪೇಟೆಗೆ ಬರ್ತಾಯಿದ್ದೀವಿ, ಏನು ಮಾಡ್ಕೊತೀರೋ ಮಾಡ್ಕೊಳ್ರಿ, ನೀವೇನು ಮಾಡ್ಕೊಳಕ್ಕಾಗಲ್ಲ ಅಂತ ಆ ಥರ ಎಲ್ಲ ಪೋಸ್ಟ್ಗಳು ಹಾಕಿದಾಗ ಆಬ್ವಿಯಸ್ಲಿ ಜನರು ಟ್ರಿಗರ್ ಆಗ್ತಾರೆ. ಬಟ್ ಆ ಟ್ರಿಗರ್ ಆಗಿಬಿಟ್ಟು ಚಪ್ಪಲಿ ಎಸ್ದಿರೋದನ್ನು ನಾನಂತೂ ಸಪೋರ್ಟ್ ಮಾಡ್ತಾಯಿಲ್ಲ. ಬಿಕಾಸ್ ಚಪ್ಪಲಿ ಎಸೆಯೋದು ಇಟ್ ಈಸ್ ವೆರಿ ಬಿಗ್ ಮಿಸ್ಟೇಕ್. ಅದು ಯಾರು ಎಸ್ದಿದ್ದಾರೆ ಅದು ತಪ್ಪು, ಅದು 200% ತಪ್ಪು, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಬಟ್ ಅದನ್ನು ನಾನು ಲಾಸ್ಟಲ್ಲಿ ಮಾತಾಡ್ತೀನಿ ಅದ್ರ ಬಗ್ಗೆ. ಇವಾಗ ಫಸ್ಟ್ ಇದು ಮುಗಿಸ್ಬಿಡೋಣ. ಈ ಥರ ಎಲ್ಲ ಕೆಣಕ್ಬಿಟ್ಟು, ಈ ಥರ ಎಲ್ಲ ಅವ್ರಿಗೆ ಟ್ರಿಗರ್ ಮಾಡಿಬಿಟ್ಟು ಜಗಳ ಆದಮೇಲೆ ಸೈಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಂದಿರೋರದ್ದೇ ತಪ್ಪು, ನಾನು ಇಲ್ಲೇ ಇರಲಿಲ್ಲ, ಸೊ ಎಲ್ಲ ಅವ್ರದ್ದೇ ತಪ್ಪು ಅಂದರೆ ಇದು ಎಂಥ ಮಾತು ಗುರು ಇದು? ಇಂಥ ಮಾತಿದು ಟ್ರಿಗರ್ ಮಾಡಿಬಿಟ್ಟು ಸೈಡ್ಗೆ ಹೋಗ್ಬಿಟ್ಟು ನಾನು ಟ್ರಿಗರೇ ಮಾಡಿಲ್ಲ, ಅವನೇ ಬಂದ, ಅವನದೇ ತಪ್ಪು ಅಂದರೆ ಏನಿದು? ಈ ವಿಷಯದಲ್ಲಿ ವಿಷ್ಣುವರ್ಧನ್ ಸರ್ನ ಯಾಕೆ ಕೇಳ್ತಾ ಇದ್ದೀರಾ? ಶಂಕರ್ ನಾಗ್ ಸರ್ನ ಯಾಕೆ ಕೇಳ್ತಾ ಇದ್ದೀರಾ? ವಿಷ್ಣುವರ್ಧನ್ ಸರ್ನ, ಶಂಕರ್ ನಾಗ್ ಸರ್ನ ರಾಜವಂಶ ಫ್ಯಾನ್ಸ್ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಎಲ್ಲಿದೆ ಗುರು ಪ್ರೂಫುಗಳು? ವಿ ವಾಂಟ್ ಪ್ರೂಫ್ ಇಟ್ಕೊಂಡು ಮಾತಾಡ್ರಿ. ಪ್ರೂಫ್ ಇಲ್ಲದೆ, ನಿಮ್ಮ ಪ್ರೊಫೈಲ್ ಪಿಕ್ಚರ್ ಕೂಡ ಇಲ್ಲದೆ, ನಿಮ್ಮ ಹೆಸರು ಕೂಡ ಇಲ್ಲದೆ, ಏನು ಸಿಕ್ಕದೆ ಅದು ಪೋಸ್ಟ್ಗಳು ಹಾಕ್ಕೊಂಡು ರೀಚ್ಗೋಸ್ಕರ ಈ ಬಿಟ್ಟಿ ಶೋಕಿಗಳು ಬಿಟ್ಬಿಟ್ಟು ದಯವಿಟ್ಟು ಫಸ್ಟ್ ಒಂದು ಪ್ರೂಫ್ ಕೊಡಿ. ಏನು ರಾಜವಂಶ ಏನು ಹಂಗೆ ಮಾಡ್ತೀನಿ ಹಂಗೆಲ್ಲ ಮಾಡಿದ್ದಿದ್ರೆ ಇವತ್ತು ಕಾನೂನು ಅವ್ರ ಕ್ರಮ ತೊಗೊತಾ ಇತ್ತು. ಏನು ರಾಜವಂಶ ಏನು ಸಪ್ರೇಟ್ ಆಯಿತಾ ಕಾನೂನಿಗೆ? ಇಲ್ಲ ತಾನೆ. ಇವಾಗ ಗೌರ್ಮೆಂಟ್ ಕೂಡ ಒಂದಷ್ಟು ರೆಸ್ಪೆಕ್ಟ್, ಅಷ್ಟು ಮರ್ಯಾದೆ ಕೊಡ್ತಾರೆ ಅಂದರೆ ಗೌರ್ಮೆಂಟಿಗೆ ಕೂಡ ಗೊತ್ತು, ನಮ್ಮ ಅಪ್ಪು ಬಾಸ್ ಗತ್ತು. ಆಯಿತಾ? ಐ ಡೋಂಟ್ ನೋ ಮ್ಯಾನ್. ದೊಡ್ಡ ಸೆಲೆಬ್ರಿಟೀಸ್ ಕೂಡ ಆಗ್ತವ್ರೆ. ಯಾರು ಹೇಳಿದ್ರು ಫಸ್ಟು ಅಲ್ಲಿ ಅಪ್ಪು ಬಾಸ್ ಫ್ಯಾನ್ ಚಪ್ಪಲಿ ಎಸೆದ್ರು ಅಂತ? ಯಾರು ಹೇಳಿದ್ರು? ಹಿಡಿದ್ರು ಅವ್ರನ್ನ? ಅಲ್ಲಿ ಅಷ್ಟೊಂದು ಜನ ಅಭಿಮಾನಿಗಳಿದ್ರು, ಅಲ್ಲಿ ಅಷ್ಟೊಂದು ಜನ ಜನರಿದ್ದರು, ಅಲ್ಲಿ ಅಷ್ಟೊಂದು ಪೊಲೀಸುಗಳಿದ್ರು. ಯಾರೂ ಸ್ಟಾಪ್ ಮಾಡಿಲ್ಲ. ವೈ? ಯಾಕೆ ಇಡಲಿಲ್ಲ? ಅಲ್ಲಿ ಹಿಡಿದುಬಿಟ್ಟು ಆ ಹುಡುಗನಾದ್ರೂ ಆಗಲಿ ಇಲ್ಲ ಯಾರನ್ನಾದ್ರೂ ಆಗಲಿ ಹಿಡಿದುಬಿಟ್ಟು ಅಲ್ಲಿ ಆ ಸ್ಪಾಟಲ್ಲಿ ಕೇಳಿದ್ದಿದ್ರೆ ಯು ವುಡ್ ಹ್ಯಾವ್ ಗಾಟ್ ಯುವರ್ ಆನ್ಸರ್. ಇಷ್ಟು ಸ್ಟ್ರೆಚ್ ಮಾಡಿಕೊಂಡು ಅಷ್ಟು ಆ ಇನ್ಸಿಡೆಂಟ್ಗೆ ಇಷ್ಟೊಂದು ದೊಡ್ಡ ರಾಧಾಂತ ಮಾಡಿ ಇಡೀ ಫ್ಯಾಮ್ಲಿನ ಮಧ್ಯದಲ್ಲಿ ತಂದುಬಿಟ್ಟು ಇಡೀ ಫ್ಯಾಮ್ಲಿನ ಟ್ರೋಲ್ ಮಾಡಿಕೊಂಡು ಇಷ್ಟು ಟೈಮ್ ವೇಸ್ಟ್ ಮಾಡಿಕೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಿಬಿಟ್ಟು ನಮ್ಮ ಟೈಮ್ ಕೂಡ ವೇಸ್ಟ್ ಮಾಡಿ ಯಾಕೆ ಇವೆಲ್ಲ? ಐ ಡೋಂಟ್ ಗೆಟ್ ಇಟ್.
ಇದು ಅರ್ಥ ಆಗ್ತಾಯಿಲ್ಲ. ಬಿಕಾಸ್ ನೋಡಿ, ಇವಾಗ ರಾಜವಂಶ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಅಟ್ಲೀಸ್ಟ್ ಆ ರಾಜವಂಶ ಬಗ್ಗೆ ಏನಾದರೂ ಗೊತ್ತಿರಬೇಕು. ಎಷ್ಟೊಂದು ಜನ ಪೋಸ್ಟ್ ಆಗ್ತಾವ್ರಲ್ಲ, ಅವ್ರು ನನ್ನ ಪ್ರಕಾರ ಅವ್ರಿಗೆ ರಾಜವಂಶ ಬಗ್ಗೆ ಏನೂ ಗೊತ್ತೇ ಇಲ್ಲ. ಅವ್ರು ಹುಟ್ಟಿರೋದೇ ಒಂದು 10-15 ವರ್ಷ ಹಿಂದೆ ಇರುತ್ತೆ. ಕರೆಕ್ಟಾ? ಅವ್ರು ಹುಟ್ಟೇ ಇರಲಿಲ್ಲ ಅನಿಸುತ್ತೆ ಆ ರಾಜವಂಶ ಘನತೆ ನೋಡೋದಕ್ಕೆ. ಗೊತ್ತಿಲ್ಲದೇ ಏನೇನೋ ಮಾತಾಡಿ ಏನೇನೋ ಪೋಸ್ಟ್ಗಳು ಹಾಕ್ಕೊಂಡು ಆ ಪೋಸ್ಟಿಂದ ನಿಮ್ಗೇನು ಸಿಗ್ತದೆ ನನಗಂತೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಈ ಥರ ಪೋಸ್ಟ್ಗಳಿಗೆ ಕಿವಿ ಕೊಟ್ಕೊಂಡು ತುಂಬ ಜನ, ತುಂಬ ದೊಡ್ಡವರು ಕೂಡ ಬೇರೆ ಥರ ಪೋಸ್ಟ್ಗಳು ಹಾಕ್ತಾರೆ. ದಯವಿಟ್ಟು ಎಲ್ರಿಗೂ ಒಂದು ಮನವಿ ನನ್ನ ಕಡೆಯಿಂದ, ಇಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಕಡೆಯಿಂದ, ಅಪ್ಪು ಬಾಸ್ ಫ್ಯಾನ್ಸ್ ಬಗ್ಗೆ ನಿಮ್ಗೇನು ಅಂತ ಗೊತ್ತು, ನಮ್ಮ ಬಗ್ಗೆ ನಿಮಗೆ ಗೊತ್ತು. ಬಿಕಾಸ್ ನಾವು ಅಪ್ಪು ಬಾಸ್ ಥರನೇ. ಬಿಕಾಸ್ ಅಪ್ಪು ಬಾಸ್ ಯಾವತ್ತೂ ಫ್ಯಾನ್ಸಿಗೆ ಬಂದುಬಿಟ್ಟು ತೊಂದರೆ ಮಾಡಿ, ಈ ಜಗಳಗಳು ಮಾಡಿ, ರೋದನೆ ಕೊಡಿ, ಹಿಂಸೆ ಕೊಡಿ, ಕೆಣಕ್ಕೊಳ್ಳಿ ಅಂತ ಯಾವತ್ತೂ ಅಪ್ಪು ಬಾಸ್ ನಮ್ಗೆ ಬಂದು ಹೇಳಿಲ್ಲ. ಇನ್ನು ಉಲ್ಟಾ ಕೆಟ್ಟವ್ರು ಕೂಡ ಒಳ್ಳೆಯದನ್ನೇ ಬಯಸು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನಾವು ಕೂಡ ಅವ್ರ ದಾರಿಯಲ್ಲೇ ನಡಿಬೇಕು ಅಂತ ನಾವು ಗಟ್ಟಿಯಾಗಿ ನಿರ್ಧಾರ ತೊಗೊಂಡಿದ್ದೀವಿ. ಸೊ ನಮ್ಮನ್ನ ದಯವಿಟ್ಟು ಆ ದಾರಿಯಿಂದ ಆಚೆಗಡೆ ಬಂದುಬಿಟ್ಟು ಹೋರಾಟ ಮಾಡೋ ಥರ ದಯವಿಟ್ಟು ಅವಕಾಶ ಕೊಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾವು ಹೋರಾಟ ಮಾಡಿದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಹೋರಾಟ ಮಾತ್ರ ಸಖತ್ತಾಗಿ ಮಾಡ್ತೀವಿ ಆಮೇಲೆ. ಬಿಕಾಸ್ ನೋಡಿ, ಯಾರೇ ಆಗಲಿ ಅಪ್ಪು ಬಾಸ್ ಬಗ್ಗೆ ಮಾತಾಡಬಾರ್ದು. ಬಿಕಾಸ್ ಅವರೊಬ್ಬರು ದೇವರಾಗಿದ್ದಾರೆ. ಇವತ್ತು ಕೋಟ್ಯಾಂತರ ಜನರು ಅವ್ರನ್ನ ಪೂಜಿಸ್ತಾ ಇದ್ದಾರೆ. ಮನೆಯಲ್ಲಿ, ದೇವಸ್ಥಾನದಲ್ಲಿ, ದೇವ್ರ ಮನೆಯಲ್ಲಿ ಎಲ್ಲ ಕಡೆ ಇಟ್ಬಿಟ್ಟು ಪೂಜಿಸ್ತಾ ಇದ್ದಾರೆ. ಸೊ ಅಂಥ ಮನುಷ್ಯನ ಬಗ್ಗೆ ದಯವಿಟ್ಟು ಕೆಟ್ಟದಾಗಿ ಮಾತಾಡಬೇಡಿ. ಕೆಟ್ಟದಾಗೆ ಏನು ಹಾಕೋಕ್ಕೆ ಹೋಗಬೇಡಿ. ಇಲ್ಲ ಹಾಕಲೇಬೇಕು, ನಾನು ಕೆಟ್ಟದಾಗಿ ಮಾತಾಡಲೇಬೇಕು ಅಂತಿದ್ದೀರಾ, ಅದಕ್ಕೂ ಒಂದು ಸೊಲ್ಯೂಷನ್. ನಿಮ್ಮ ಒರಿಜಿನಲ್ ಫೋಟೋ ಹಾಕ್ಕೊಳ್ಳಿ, ನಿಮ್ಮ ಹೆಸ್ರು ಹಾಕ್ಕೊಳ್ಳಿ, ಆಮೇಲೆ ನೀವು ಟ್ರೋಲ್ ಮಾಡ್ಕೊಳ್ಳಿ. ಬಿಕಾಸ್ ಅದರಲ್ಲಿ ಒಂದು ತೂಕ ಇರುತ್ತೆ. ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಸೊ ನಾಳೆ ದಿವಸ ನಿಮ್ಮನ್ನ ನೋಡಿದಾಗ ನಾವು ಮಾತಾಡ್ಕೊಬೋದು, ನಾವು ಸ್ವಲ್ಪ ಮಾತುಕತೆ ಆಗುತ್ತೆ. ಓಕೆ, ಇವಾಗ ವಾಪಸ್ ಟಾಪಿಕ್ ಬಂದರೆ, ದರ್ಶನ್ ಸರ್ನ ಚಪ್ಪಲಲ್ಲಿ ಇಲ್ಲ ಆ ಶೂವಲ್ಲಿ, ಅದು ಕರೆಕ್ಟಾಗಿ ಗೊತ್ತಾಗ್ತಲ್ಲ ವಿಡಿಯೋಲ್ಲಿ, ಹೊಡೆದಿರೋದಂತೂ ತುಂಬ ದೊಡ್ಡ ತಪ್ಪು. ಆ್ಯಂಡ್ ಅದಕ್ಕೆ ನಾವೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಏನು ಹೇಳ್ತೀವಿ ಅಂದರೆ, ಅದು ಯಾರು ಹೊಡೆದಿದ್ದಾರೆ ಅವ್ರನ್ನ ನಿಲ್ಲಿಸ್ಬಿಟ್ಟು ಕ್ರಮ ತಗೊಳ್ಳಿ. ಆ್ಯಂಡ್ ಅವನು ಅಪ್ಪು ಬಾಸ್ ಫ್ಯಾನ್ ಆಗಿದ್ದರೆ, ಅವ್ರು ಅಪ್ಪು ಬಾಸ್ ಫ್ಯಾನ್ ಆಗಿದ್ದರೆ ನಾವು ಕ್ಷಮೆ ಕೇಳ್ತೀವಿ. ಬಟ್ ಅವ್ರು ಅಪ್ಪು ಬಾಸ್ ಫ್ಯಾನ್ ಆಗಿಲ್ಲ ಅಂದರೆ, ಇಷ್ಟೆಲ್ಲ ಪೋಸ್ಟ್ಗಳು ಹಾಕಿರೋರು, ಇಷ್ಟೆಲ್ಲ ಟ್ರೋಲಿಗೆ ಮಾಡ್ತಾ ಇರೋರು, ಇಷ್ಟೆಲ್ಲ ರಾದಂತ ಮಾಡ್ತಾರೋ, ಇಷ್ಟೆಲ್ಲ ಹಿಂಸೆ ಕೊಡ್ತಾ ಇರೋರು ನಮಗೆ ಸಾರಿ ಕೇಳ್ತಾರಾ? ಯಾಕೆ ಯಾವಾಗಲೂ ನಾವು ಸಾರಿ ಕೇಳ್ತೀವಿ? ಯಾಕೆ ನಾವು ಸಾರಿ ಕೇಳಬೇಕು? ಆಯ್ತು, ನಾವು ಸಾರಿ ಕೇಳ್ತೀವಿ ಗುರು, ಬಟ್ ಅದು ರಾಂಗ್ ಪ್ರೂವ್ ಆದರೆ ನೀವು ಸಾರಿ ಕೇಳ್ತೀರಾ? ನಾನು ಯಾರ ಜೊತೆ ಮಾತಾಡ್ತಾಯಿದ್ದೀನಿ? ಅಪ್ಪು ಬಾಸ್ ಬಗ್ಗೆ ಕೆಟ್ಟದಾಗ ಕಮೆಂಟ್ ಹಾಕಿರೋರು, ರಾಜವಂಶ ಬಗ್ಗೆ ಕೆಟ್ಟದಾಗ ಕಮೆಂಟ್ ಹಾಕಿರೋರು, ತುಂಬ ಏನೇನೋ ಬಿಡಿ ಪಾಯಿಂಟಿಗೆ ಹೇಳ್ಕೊಂಡೋದ್ರೆ ವೀಡಿಯೋ ಕೂಡ ಸಾಲಲ್ಲ, ಆಮೇಲೆ ನಿಮಗೆ ಇಂಟರ್ನೆಟ್ ಕೂಡ ಸಾಲಲ್ಲ ಅನಿಸುತ್ತೆ. ಅವ್ರ ಜೊತೆ ನಾನು ಮಾತಾಡ್ತಾ ಇರೋದು, ಎಲ್ಲರ ಜೊತೆ ನಾನು ಮಾತಾಡ್ತಾ ಇಲ್ಲ. ಇದನ್ನು ಎಲ್ಲರ ಜೊತೆ ಮಾತಾಡ್ತೀನಿ ಅಂತ ಗ್ರೂಪ್ ಮಾಡಿಕೊಂಡು ಇದು ಮಾಡೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ದರ್ಶನ್ ಸರ್ ಮೇಲೆ ತುಂಬ ಮರ್ಯಾದೆ ಇದೆ, ದರ್ಶನ್ ಸರ್ ಮೇಲೆ ತುಂಬ ಗೌರವ ಇದೆ. ನಾವೆಲ್ಲ ಹೀರೋಸ್ ಮೂವೀಸು ನೋಡ್ತೀವಿ, ಎಲ್ಲರೂ ನಾವು ಒಂದೇ ಥರ ಭಾವಿಸ್ತೀವಿ. ನಾವು ಯಾವತ್ತೂ ಯಾರನ್ನೂ ಭೇದ ಭಾವ ಮಾಡಲಿಲ್ಲ, ಯಾರನ್ನೂ ನಾವು ಟ್ರೋಲ್ ಕೂಡ ಮಾಡಲಿಲ್ಲ. ಬಿಕಾಸ್ ನಾವು ಅಪ್ಪು ಬಾಸ್ ಫ್ಯಾನ್ಸ್ ಆಗಿ ಅಪ್ಪು ಬಾಸ್ ಥರ ನಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಓಕೆನಾ? ಸೊ ಇಷ್ಟೇ ಇವತ್ತಿನ ವೀಡಿಯೋ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.